ಕರ್ನಾಟಕ, ನಾನು ನಿಮ್ಮ ಕೊಡಗಿನ ಕುವರಿ ಶ್ವೇತಾ ಚಂಗಪ್ಪ. ಶುರು ಮಾಡೋಣ ಇವತ್ತಿನ ಸಂಚಿಕೆ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಿರುವಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 3. ನೋಡಿ, ಲೈಫಲ್ಲಿ ನಮ್ಮ ಹತ್ರ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಂಬಿಕೆ ಅನ್ನೋದು ಇದ್ದೇ ಇರಬೇಕು. ಯಾಕಂದ್ರೆ ಜೀವನ ನಿಂತಿರೋದೇ ನಂಬಿಕೆ ಮೇಲೆ. ಗಂಡ ಕೊನೆಯವರೆಗೂ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋದು ಹೆಂಡತಿಯ ನಂಬಿಕೆ. ಇನ್ನು ಜೀವನದಲ್ಲಿ ಏನೇ ಏರುಪೇರು ಬರ್ಲಿ, ಹೆಂಡತಿಯಾದವಳು ಸದಾ ಜೊತೆಯಾಗಿರ್ತಾಳೆ ಅನ್ನೋದು ಗಂಡನ ನಂಬಿಕೆ. ಈ ನಂಬಿಕೆ ಅಂತಂದ್ರೆ ಬೇರೆ ಏನೂ ಅಲ್ಲ, ಪ್ರೀತಿನೇ ನಂಬಿಕೆ, ಬದುಕು ಒಂದು ನಂಬಿಕೆ. ಇಂಥ ನಂಬಿಕೆನ ಗಳಿಸೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ, ಆದ್ರೆ ಕಳ್ಕೊಳ್ಳೋದಿಕ್ಕೆ ಒಂದೇ ಒಂದು ಕ್ಷಣ ಸಾಕು. ಅದೇ ತರ ನಮ್ಮ ಜೋಡಿ ನಂಬರ್ 1 ವೇದಿಕೆಯಲ್ಲಿನ ಜೋಡಿಗಳ ಮಧ್ಯೆ ಎಷ್ಟು ನಂಬಿಕೆ ಇದೆ, ಯಾರ್ಯಾರನ್ನ ಎಷ್ಟು ನಂಬಿದ್ದಾರೆ, ಯಾರ್ಯಾರ ನಂಬಿಕೆನ ಉಳಿಸ್ಕೊಳ್ತಾರೆ, ಗಳಿಸ್ಕೊಳ್ತಾರೆ ಅಥವಾ ಕಳ್ಕೊಳ್ತಾರೆ ಅನ್ನೋ ಸುತ್ತು ಇದು ಅಂತ ಹೇಳ್ತಾ ಶುರು ಮಾಡೋಣ ಇವತ್ತಿನ ಸಂಚಿಕೆ ಟ್ರಸ್ಟ್ ಯುವರ್ ಪಾರ್ಟ್ನರ್ ರೌಂಡ್. ಇಂದಿನ ಸಂಚಿಕೆಗೆ ನಮ್ಮ ಪ್ರೀತಿಯ ಬೀಗ್ರು ಅಂದ್ರೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಜ್ಯೋತಿ ನಂಬಿದ ಪ್ರೀತಿ ಇವರು, ಕೋಟಿ ಅಭಿಮಾನಿಗಳು ನಂಬಿರುವಂತಹ ನಾಯಕ ಇವರು. ಲೆಟ್ಸ್ ವೆಲ್ಕಮ್ ನಮ್ಮ ಸ್ಯಾಂಡಲ್ವುಡ್ಡಿನ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಇನ್ನು ಇವ್ರನ್ನ ನಂಬಿದ್ರೆ ನ್ಯಾಯ ಸಿಗೋದು ಗ್ಯಾರಂಟಿ. ಇವ್ರ ಗ್ಯಾರಂಟಿಗೆ ಬೇಕಾಗಿಲ್ಲ ಯಾವುದೇ ವಾರಂಟಿ. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಮುದ್ದು ಅರಗಿಣಿ ಮಾಳ್ವಿಕಾ ಮೇಡಮ್. ಇನ್ನು 7.5 ಕೋಟಿ ಕನ್ನಡಿಗರ ನಂಬಿಕೆಯನ್ನ ಗಳಿಸಿರುವಂತಹ ಅದ್ಭುತವಾದಂತಹ ನಟ, ಧ್ವನಿಗೆ ನಂಬಿಕೆ ಸಾಗರವಾದ ಅಪರೂಪದ ಅಪ್ಪ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಹ್ಯಾಂಡ್ಸಮ್ ಸ್ಟಾರ್ ರಾಜೇಶ್ ಸರ್. ಇನ್ನು ಇವ್ರಿಗೆ ಪ್ರೀತಿ ಮೇಲೆ ನಂಬಿಕೆ, ಅಭಿಮಾನಿಗಳಿಗೆ ಇವರ ನಗುವಿನ ಮೇಲೆ ನಂಬಿಕೆ, ಈ ಮಗು ಮನಸ್ಸಿಗೆ ಎಲ್ಲಾರ ಮೇಲೂ ನಂಬಿಕೆ. ಅವರೇ ನಮ್ಮ ಜೋಡಿ ಸೆಟ್ಟಿನ ಛಾಯಾಂಬಿಕೆ. ಲೆಟ್ಸ್ ವೆಲ್ಕಮ್ ನಗುಮುಖದ ಸುಂದರಿ, ಸ್ಯಾಂಡಲ್ವುಡ್ ನ ಗುಬ್ಬಿಮರಿ ಛಾಯಾ ಸೇ. ಇನ್ನು ನಮ್ಮ ಜೋಡಿ ನಂಬರ್ 1 ಎಲ್ಲಾ ಜೋಡಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಇವತ್ತು ಟ್ರಸ್ಟ್ ಯುವರ್ ಪಾರ್ಟ್ನರ್ ರೌಂಡ್ ಅಂತ ನಾನು ಹೇಳ್ದೆ. ನಮ್ಮೆಲ್ಲಾ ಮುದ್ದು ಜೋಡಿಗಳು ಇಲ್ಲಿಗೆ ಬಂದಾಯ್ತು, ಲವ್ಲಿ ಜಡ್ಜಸ್ ಬಂದಾಯ್ತು, ಆದ್ರೆ ಒಬ್ರು ಮಾತ್ರ ಇನ್ನೂ ಬಂದಿಲ್ಲ. ಅವ್ರಿಗೆ ನಿಜವಾಗ್ಲೂ ಟೈಮ್ ಸೆನ್ಸ್ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಓ ಗಾಡ್, ಹ್ಯಾಸ್ ಯೂಶುವಲ್ ಗೊತ್ತಲ್ಲ, ಅವ್ರಿಗೆ ಬಿಲ್ಡಪ್ ಕೊಡದೆ ಅವರಂತೂ ಬರೋದಿಲ್ಲ. ವಾರ ವಾರ ಬಿಲ್ಡಪ್ ಕೊಟ್ಟು ಸಾಕಾಗೋಗ್ಬಿಟ್ಟಿದೆ. ಕೊಡ್ಲಿಲ್ಲ ಅಂತಂದ್ರೆ ಶೋ ಕಂಟಿನ್ಯೂ ಆಗಲ್ಲ. ಏನ್ ಹೇಳ್ತೀರಪ್ಪ, ನಿಮ್ ಬಾಸ್ಗೆ ಬಿಲ್ಡಪ್ ಕೊಡ್ಬೇಕಾ? ನಾನು ಕೊಡ್ಬೇಕು. ನಾನೇ ಕೊಟ್ಬಿಡ್ಲ ಹೋಗ್ಲಿ? ಕೊಡ್ತೀರಾ? ಹೇಳಿ ಬೇಬಿ. ಮಳೆ ಹೇಳಿ ಕೇಳಿ ಬರುತ್ತಾ? ಗುಡುಗು ಸಿಡ್ಲು ಹೇಳಿ ಕೇಳಿ ಬರುತ್ತಾ? ಸುನಾಮಿ ಬರೋದಕ್ಕೆ ಯಾವುದೇ ಮುಹೂರ್ತ ಬೇಕಾಗಿಲ್ಲ, ಬರುತ್ತೆ ನೋಡಿ ಈಗ ಸುನಾಮಿ.